ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ದೊಡ್ಡಪತ್ರೆ ಸೊಪ್ಪಿನ ತಂಬುಳಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ದೊಡ್ಡಪತ್ರೆ ಸೊಪ್ಪು 1-2 ಮುಷ್ಟಿಯಷ್ಟು ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ನೀರಿನ ಪಸೆ ಹೋಗಿಸ್ಕೊಂಡು ಇಲ್ಲಿ ತಂದಿದ್ದೀನಿ. ಈ ತಂಬುಳಿ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ದೊಡ್ಡಪತ್ರೆ ಸೊಪ್ಪು, 1 ಮುಷ್ಟಿಯಷ್ಟು ತೆಂಗಿನ ತುರಿ, 1 ದೊಡ್ಡ ಚಮಚದಷ್ಟು ಜೀರಿಗೆ, 7-8 ಹಸಿರು ಮೆಣಸಿನಕಾಯಿ, ತುಪ್ಪ ಹಾಗೂ ಮೊಸರು. ಮೊದಲನೇದಾಗಿ ಬಾಣಲೆಗೆ ತುಪ್ಪ ಹಾಕೊಂಡು ಜೀರಿಗೆನ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಅದಕ್ಕೆ ಮುರಿದಿರೋಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಅದರ ಚರ್ಮ ಬಿಳಿದಾಗೋವರೆಗೂ ಹುರ್ಕೊಳ್ಳೋಣ. ಮುರಿದೇ ಇದ್ರೆ ಮೆಣಸಿನ್ಕಾಯಿ ಸಿಡಿಯುವಂಥ ಸಾಧ್ಯತೆ ಇರುತ್ತೆ. ಇದೇ ಬಾಣಲೆಗೆ ತಗೊಂಡಿರೋಂಥ ದೊಡ್ಡಪತ್ರೆ ಸೊಪ್ಪನ್ನ ಚೆನ್ನಾಗಿ ಬಾಡಿಸ್ಕೋಬೇಕು. ಅದರ ಬಣ್ಣ ಹೀಗೆ ಬದಲಾಗೋವರೆಗೂ ಬಾಡಿಸ್ಕೋಬೇಕಾಗುತ್ತೆ. ಅದೇ ಬಾಣಲೆಗೆ ತಗೊಂಡಿರುವಂಥ ಕಾಯಿ ತುರಿನ ಹಾಕ್ಕೊಂಡು 1-2 ಸಲ ಕೈ ಆಡಿಸ್ಕೊಂಡ್ರೆ ನಮಗೆ ರುಬ್ಬಲಿಕ್ಕೆ ಬೇಕಾಗುವಂಥ ಮಿಶ್ರಣ ತಯಾರು. ಇದನ್ನು 1-2 ನಿಮಿಷಗಳ ಕಾಲ ತಣ್ಣಗಾಗಕ್ಕೆ ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಈ ಮಿಶ್ರಣನ ನಾನಿಲ್ಲಿ ಬಾಣಲೆಗೆ ಹಾಕೋತಾ ಇದ್ದೀನಿ. ನೆನಪಿರಲಿ, ಇದನ್ನು ಮತ್ತೆ ಕುದಿಸುವ ಬಿಸಿ ಮಾಡುವ ಅವಶ್ಯಕತೆ ಇಲ್ಲ. ಅದೇ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಲೀಟರ್ನಷ್ಟು ಮೊಸರನ್ನು ಹಾಕ್ಕೊಂಡು 1-2 ಸಲ ಪಲ್ಸ್ ಮಾಡಿಕೊಂಡು ಆ ಮೊಸರನ್ನು ಕೂಡ ಇದೇ ರುಬ್ಬಿರುವ ಮಿಶ್ರಣಕ್ಕೆ ಹಾಕ್ಕೊಂಡು ಬೆರೆಸ್ಕೊಳ್ಳೋಣ. ಕೊನೆಯದಾಗಿ ತುಪ್ಪದಲ್ಲಿ ಸ್ವಲ್ಪ ಜೀರಿಗೆ ಹಾಗೂ ಕರಿಬೇವಿನ ಸೊಪ್ಪಿನ ಒಗ್ಗರಣೆ ಹಾಕ್ಕೊಂಡು ಬೆರೆಸ್ಕೊಂಡ್ರೆ ನಮ್ಮ ತಂಬುಳಿ ತಯಾರಾಯಿತು. ಬಿಸಿ ಬಿಸಿಯಾದ ಅನ್ನದ ಜೊತೆಗೆ ಈ ತಂಬುಳಿ ಸವಿಯಲು ಸಿದ್ಧ.